ಗೈಸ್ ನಮ್ ಪ್ರಿನ್ಸಿಪಲ್ ಹೇಳ್ತಿದ್ರು ನಾನ್ ತುಂಬಾ ತರ್ಲೆ ಅಂತೆ, ಇವಳು ತುಂಬಾ ಸೈಲೆಂಟ್ ಅಂತೆ. ಅದ್ ಯಾವ ಆಂಗಲ್ ಇಂದ ಅಂತ ಗೊತ್ತಿಲ್ಲ. ಗೈಸ್ ನಾವ್ ಓದಿದ್ ಕಾಲೇಜು ತುಂಬಾ ಪಾಪ ಅಯ್ಯೋ ಅನ್ಸಾಕ್ಬಿಟ್ಟಿದೀವಿ ಅವ್ರನ್ನಂತೂ ನಾವು. ಇವಳ್ದು ಒಂದ್ ಹಳೆ ಫೋಟೋ ಹಾಕಿದೀನಿ ನೋಡಿ, ಹೀರೋಯಿನ್ ತರ ಇದ್ದಾಳೆ. ಅಯ್ಯೋ ದೇವ್ರೆ, ಬುಕ್ಸ್ ಏನೋ ಬಂದಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೌಡ ಕಾನ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಬಂಡಿ ಮಕ್ಕಳ ಮುಂದೆ ಸನಕ್ಕೆ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ನೋಡಿ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಾಯ್ತು. ಪೂಜೆ ಎಲ್ಲ ಮುಗಿಸಿ ನಾನು ಇವಾಗ ರೆಡಿ ಆಗಿದ್ದೀನಿ. ಬನ್ನಿ ನಾನು ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದೀನಿ ಅಂತ. ಈಗ ನಾವು ಆಫೀಸ್ಗೆ ಹೋಗ್ಬೇಕು. ಫಸ್ಟು ಆಫೀಸಿಂದ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ಫ್ಲಾಶ್ ಆಫ್ ಮಾಡ್ಕೋಬೇಕಿತ್ತು. ಇಟ್ಸ್ ಓಕೆ. ಸೊ ಇವಾಗ ಆಫೀಸ್ಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು. ಬನ್ನಿ ಹೋಗೋಣ. ನಾವು ಪಟ್ಟಣ ಹತ್ರ ಇದ್ದೀವಿ. ಟಿಫನ್ ಇನ್ನೂ ಮಾಡಿಲ್ಲ. ದೇವಸ್ಥಾನದಿಂದ ಬಂದ್ಬಿಟ್ಟು ಬಾಬು ನಮ್ಮ ಯಜಮಾನ್ರು ನನಗೆ ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ತಿಂಡಿ ಕೊಡಿಸ್ತಾರೆ. ಓಕೆ, ನಾವ್ ಯಾವತ್ತೂ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಟಿಫನ್ ತಿನ್ಕೊಂಡು ಹೋಗಲ್ಲ. ಅಲ್ಲಿಂದ ಬಂದಾದ್ಮೇಲೆ 1 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಅಲ್ಲಿಂದ ಬಂದ್ಮೇಲೆ ತಿನ್ನೋದು. ಸುಮ್ಮನಳ್ಳಿ ಬ್ರಿಡ್ಜ್ ಟಾಟಾ. ಬಂಡಿ ಮಕ್ಕಳ ಬರ್ತಿದೀವಿ ನೋಡಿ. ಇಲ್ಲಿಂದಾನೇ ಗೊತ್ತಾಯ್ತೈತೆ ಎಷ್ಟು ಐತೆ ಅಂತ. ಕಾರ್ಗಳು ನೋಡಿ, ಕಾರು ಪ್ರೈವೇಟ್ ಪಾರ್ಕಿಂಗ್ ಇರ್ಬೋದು. ಅವರು ಕೆಲಸದ ನಿಲ್ಸ್ಕೋಬಹುದು ನೋಡು. ನಾನು ಕಾರ್ ಓಡಿಸೋದು ಕಲಿಬೇಕು. ಲೈಫ್ ಎಲ್ಲ ಎಷ್ಟು ಚೆನ್ನಾಗಿ ಕಾರ್ ಓಡಿಸ್ಕೊಂಡು ಬರ್ತಾರೆ. ಬೈಕಿಗೆ ಕಾಲಾಡ್ಕಲ್ಲ ನಿಮ್ಗೆ. ಆ ಕಡೆ ಹೋಗ್ಬಿಟ್ಟು ಕಾರ್ ಆದ್ರೆ ಆ ಕಡೆ ಹೋಗ್ತೀವಿ, ಬೈಕ್ ಆದ್ರೆ ಇಲ್ಲ ಆದ್ರೂ ಸೈಡಲ್ಲಿ ಹಾಕ್ಬಿಟ್ಟು ಹೋಗ್ತೀವಿ. ದೇವ್ರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಎಷ್ಟು ರಶ್ ಇದೆ ಅಂದ್ರೆ ಯಪ್ಪ. ಹೋಗ್ಸತಿ ನಾವು ಆ ಕಡೆಯಿಂದನೇ ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ ಮಾತ್ರ ಮಂಗಳವಾರ ತುಂಬಾ ರಶ್ ಇತ್ತು, ಆದ್ರೂ ನಮ್ಗೆ ಚೆನ್ನಾಗಿ ದರ್ಶನ ಆಯ್ತು. ಇವಾಗ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ವಲ್ಲ, ಸೊ ಈಗ ಬ್ರೇಕ್ಫಾಸ್ಟ್ ಮಾಡಕ್ ಹೋಗ್ತಾ ಇದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ ಆಲ್ 12 o'clock, ಎಕ್ಸಾಕ್ಟ್ 12 o'clock ಆಗಿದೆ. ಎಷ್ಟು ರಶ್ ಗೊತ್ತಾ, ಪಾರ್ಕಿಂಗೇ ಫುಲ್ ಆಗಿ ಹೋಗ್ಬಿಟ್ಟಿದೆ ಕಾರ್ದು ಬೈಕ್ದು. ಸೊ ಬನ್ನಿ ಹೋಗೋಣ. ಆಮೇಲೆ ಬಿರಿಯಾನಿ ಎಲ್ಲ ತಿಂದು ಬಿಡ ನಾನು ನಿಗೋಸ್ಕರ ಬಿಡ ತಗೊಂಡಿದ್ದೀನಿ. ಬಿಡ ತಗೊಂಡು ಒಂದು ಸೋಡಾ ತಗೊಂಡು ಆಫೀಸ್ ಇಲ್ಲ ಚಿನ್ನ ತಗೊಂಡ ನಾಯ್ಡು ಹಾಕ್ತೀನಿ.
ಹೆಂಗಿದ್ರು ಆಲ್ರೆಡಿ ಟೈಮ್ ಬಂದು 1 ಗಂಟೆ ಊಟ ಟೈಮ್. ಸೊ ನಾನು ಹಾಫ್ ಬಿರಿಯಾನಿ ತಗೊಂಡೆ, ಅವರು ಫುಲ್ ಬಿರಿಯಾನಿ ತಗೊಂಡ್ರು. ಒಟ್ಟು ಗೊತ್ತಿದೆ. ಯಾವಾಗ ತೋರಿಸಿದ್ರು ಹಂಗೆ ಹೊಟ್ಟೆ ನೋವು ಬರುತ್ತೆ ಅಂತ. ಫುಲ್ಲೇ ಹಾಫೇ ಬಂದು ಫುಲ್ ತರ ಇತ್ತಲ್ವಾ ಸುಮಾ. ನಾವ್ ಹಿಂಗೆ ತಿಂದ್ಬಿಟ್ರೆ ದಿನ ಬೇಗ ಊದ್ಕೊಳ್ಳೋದೇನೆ. ನೋಡಿ ಗಾಡಿ ಅಲ್ಲಿ ನಿಲ್ಸಿದೀವಿ, ಈ ಕಡೆ ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದು ಊಟ ಮಾಡೋದಕ್ಕೆ ಬಂದು ಚೆನ್ನಾಗಿ ಆಫ್ ಒಂದು ಫುಲ್ ತರ ಇದೆ, ಫುಲ್ 2 ತರ ಇದೆ. ತಿನ್ಕೊಂಡು ಗೈಸ್ ನಮ್ಮ ಅಪ್ಪ ಹೇಳ್ತಿದ್ರು, ಏನ್ ತರಕಾರಿ ಹೆಚ್ಚದೆಲ್ಲ ತೋರಿಸಿ, ಯಾರು ತರಕಾರಿ ಹೆಚ್ಚಲ್ವಾ ಅಂದ್ರೆ ಹೋಗಿ ಈ ಮಲ್ಕೊಂಡ್ರೆ 4 ಗಂಟೆಗೆ ಎದೊಳ್ತೀನಿ. ಆಮೇಲೆ ಅಡಿಗೆ ಮಾಡ್ತೀನಿ. ಸುಮ್ಮನೆ ಬ್ರಿಡ್ಜ್. ಸೊ ಫೈನಲಿ ಮನೆಗೆ ಬಂದು ನಿಂಬೆಹಣ್ಣು ತೊಗೊಂಬಂದು ಮತ್ತೆ ಅಲ್ಲಿಂದ ಕುಂಕುಮ ಇದು ಕಪ್ಪದು ಬರುತ್ತಲ್ಲ ಅದನ್ನ ತಗೊಂಡು ಫೈನಲಿ ಮನೆಗೆ ಬಂದು ಗೈಸ್. ತುಂಬ ರಶ್ ಇದ್ರು ಮಾತ್ರ. ಅವರು ಹೋದ್ರು ಆಫೀಸಿಗೆ, ತುಂಬಾ ರಶ್ ಇದ್ರು. ಸೊ ಅಲ್ಲೇ ನಾವು ಬೆಳಗ್ಗೆ ಎದ್ದಿದ್ದೆ 6 ಗಂಟೆ ಅಲ್ವಾ, ಆಫೀಸ್ ಪೂಜೆ ಮಾಡಬೇಕಿತ್ತು, ಮನೆ ಪೂಜೆ ಮಾಡಬೇಕಿತ್ತು. ಸೊ ನಮ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೆ ಅವ್ರು ಏನು ಬ್ರೇಕ್ಫಾಸ್ಟ್ ಮಾಡ್ತೀಯ ಬಾ ಅಲ್ಲೆಲ್ಲರೂ ತಿನ್ನೋಣ ಅಂತ ಹೋದೋ. ಅದು ನೋಡಿದ್ರೆ ಅಲ್ಲಿ ಹೋಗೋ ಅಷ್ಟರಲ್ಲೇ ಲೇಟ್ ಆಗೋಯ್ತು. ಅದಕ್ಕೆ ಅಲ್ಲಿ ಸ್ವಲ್ಪ ಟೊಮೊಟೊ ಬಾತ್ ಕೊಟ್ಟರು ಪ್ರಸಾದ, ಅದನ್ನು ತಿನ್ಕೊಂಡು ಸರಿ ಬಾ ಇನ್ನೇನು ಆಲ್ಮೋಸ್ಟ್ ಅಲ್ಲಿ 1 ಗಂಟೆ ಹತ್ತತ್ರ ಆಗ್ತಿದೆ, ಊಟನೇ ಮಾಡ್ಬಿಡೋಣ ಅಂತ ಹೇಳಿದ್ರು. ಅಕ್ಷಯ್ ಹೊಸಕೋಟೆ ಬಿರಿಯಾನಿ ಇದೆ, ಸಖತ್ತಾಗಿದೆ ನಾಗರಬಾವಿಲಿ, ಅಲ್ಲೋಗಿ ಟ್ರೈ ಮಾಡಿ ಚೆನ್ನಾಗಿದೆ. ನಿಜವಾಗ್ಲೂ ನಾನು ಆಫ್ ತೊಗೊಂಡಿದ್ದು ತಿನ್ನೋಕ್ಕೆ ಆಗ್ತಾಯಿಲ್ಲ, ಫುಲ್ ಆಗಿಬಿಟ್ಟಿದೆ ಆಲ್ರೆಡಿ ನನಗೆ. ನಮ್ಮ ಯಜಮಾನ್ರು 1 ತೊಗೊಂಡ್ರು, ಅವ್ರು ಹೇಳ್ತಿದ್ರು ನಾನು ಆಫ್ ತೊಗೊಂಡಿದ್ರೆ ಆಗಿರೋದು 1 ತೊಗೊಳ್ಳೋ ಬದಲು ಅಂತ ಹೇಳಿದ್ರು. ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು, ಕಬಾಬು ಚೆನ್ನಾಗಿತ್ತು. ತಿಂದ್ಬಿಟ್ಟು ಇವಾಗ ಮನೆಗೆ ಬಂದಿದ್ದೀವಿ. ಅವ್ರು ಆಫೀಸ್ಗೆ ಹೋದ್ರು, ನಾನಿವಾಗ ರೆಸ್ಟ್ ಮಾಡ್ತೀನಿ. ಇವಾಗ ಮಲ್ಕೊಂಡ್ರೆ 4 ಗಂಟೆ 3 ಗಂಟೆಗೆ ಎದ್ದೊಳ್ತೀನಿ. ಆಮೇಲೆ ಏನಿದೆಯೋ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ನಿನ್ ಮಕ್ಕ ತೋರ್ಸ್ಲಾ ತೇಜು? ಬೇಡ ಅಂತ. ಸೊ ಇವತ್ತು ನಾವು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಅವಳದು ಬರ್ತಡೇ ಇದೆ. ಅವಳು ಒಂದು ಪಿಕ್ಕರಿಗೆ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಇಲ್ಲ ಅವಳಿಗೊಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಹಂಗೆ ಸ್ವಲ್ಪ ನಮ್ಮ ಕಾಲೇಜ್ ಹತ್ರ ಹೋಗಿ ಸ್ವಲ್ಪ ಮಲ್ಲೇಶ್ವರಂಗೆ ಹೋಗಿ ಶಾಪಿಂಗ್ ಮಾಡೋದಿದೆ. ಸೊ ಇವಾಗ ಹೋಗ್ತಾ ಇದೀವಿ, ಪೈಪ್ಲೈನ್ ಹತ್ರ ಇದೀವಿ. ಮಳೆ ಬರ್ತಿತ್ತಲ್ಲೇ, ನಾವೆಲ್ಲಾರ ಹೋಗೋಣ ಅಂದ್ರೆ ಮಳೆ ಬಂದ್ಬಿಡುತ್ತೆ. ಸೊ ಗೈಸ್ ಬನ್ನಿ ನಮ್ ಜೊತೆ, ನೀವು ಕರ್ಕೊಂಡು ಹೋಗ್ತೀನಿ, ಮಲ್ಲೇಶ್ವರಂ ತೋರ್ಸ್ಕೊಂಡು ಕರ್ಕೊಂಡ್ ಬರ್ತೀನಿ ಆಯ್ತಾ. ಹಂಗೆ ಮಾಡ್ಕೊಂಡಿದ್ಯಾನೆ ಹಂಗೆ ಮಾಡ್ಕೊಂಡ ಹಿಂಗೆ ಮಾಡ್ತೀನಿ. ವಾಯ್ಸ್ ಓವರ್ ಕೊಡಲ್ಲ, ಯಾರು ಡಬಲ್ ಕೆಲಸ. ಒಂದ್ ವಿಡಿಯೋದಲ್ಲ ಹಂಗೆ ಮಾಡ್ಕೊಂಡ್ಬಿಡ್ತೀನಿ. ಗೈಸ್ ನೋಡಿ ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಿರ್ತಾಳೆ. ರೈಡರ್ ಇವಳು ಆಕ್ಚುಲಿ. ಸೊ ಇವಾಗ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ಗೈಸ್ ನೋಡಿ ಇವಾಗ ನಾವು ಮೋದಿ ಸಿಗ್ನಲ್ ಹತ್ರ ಇದೀವಿ. ಸ್ವಲ್ಪ ದೂರ ಹೋದ್ರೆ ನಾವು ಓದಿದ ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ಆದ್ರೆ ಕಾಲೇಜ್ ತೋರ್ಸಲ್ಲ, ಇವ್ರ ಕಾಲೇಜ್ ತೋರಿಸ್ತೀನಿ, ಇವ್ರ ತೇಜ್ ಅವ್ರು ಓದಿದ ಕಾಲೇಜ್. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ, ಹರಿಶ್ಚಂದ್ರ ಘಾಟ್ ಹತ್ರ ಇದ್ದೀವಿ. ಇವ್ರ ಕಾಲೇಜ್ ಹತ್ರ ಹೋಗ್ತಾ ಇದೀವಿ. ನೋಡಿ ಹರಿಶ್ಚಂದ್ರ ಘಾಟ್ ಇದೆ. ನೋಡಿದ್ರೆ ಅವಾಗ್ಲೇ ಬಿಸ್ಲಿತ್ತು, ಇವಾಗ ನೋಡ್ರೆ ಮಳೆ ಬರೋ ತರ ಆಗ್ಬಿಟ್ಟೈತೆ. ನಾವು ಕಾಲೇಜಿಗೆ ಬರ್ಬೇಕಂತ ಏನು ಇರ್ಲಿಲ್ಲ, ಇನ್ನು ಕಂಪ್ಲೀಟ್ಲಿ ಏನು ಇರ್ಲಿಲ್ಲ ತಾನೇ, ಎಲ್ಲ ಇವಾಗ ಮಾಡ್ತಿದ್ದಾರೆ. ಇದು ಅಷ್ಟೇ, ಇರ್ನೇ ಇರ್ಲಿಲ್ಲ.
ಅಲ್ಲಿ ಯಾವ್ದೋ ಒಂದು 30 ರೂಪಾಯಿದು ವಾಂಗಿಬಾತ್ ಉಟ್ಕೊಂಡು ಹೋಗ್ತಿದ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು. ನನಗೆ ಇನ್ನೊಂದು ಚೆನ್ನಾಗಿ ಜ್ಞಾಪನ ಇದೆ, ಸರಿ ಹೇಳ್ತೀನಿ. ಗೈಸ್, ನಮ್ ಪ್ರಿನ್ಸಿಪಲ್ ಹೇಳ್ತಿದ್ರು ನಾನ್ ತುಂಬಾ ತರ್ಲೆ ಅಂತೆ, ಇವಳು ತುಂಬಾ ಸೈಲೆಂಟ್ ಅಂತೆ. ಅದ್ ಯಾವ ಆಂಗಲ್ ಇಂದ ಅಂತ ಗೊತ್ತಿಲ್ಲ. ಗೈಸ್, ನಾವ್ ಓದಿದ್ದ ಕಾಲೇಜು ತುಂಬಾ ಪಾಪ ಅಯ್ಯೋ ಅನ್ಸಾಕ್ಬಿಟ್ಟಿದೀವಿ ಅವ್ರನ್ನಂತೂ ನಾವು. ಇವಳ್ದು ಒಂದು ಹಳೆ ಫೋಟೋ ಹಾಕಿದೀನಿ ನೋಡಿ, ಹೀರೋಯಿನ್ ತರ ಇದ್ದಾಳೆ. ಅಯ್ಯೋ ದೇವ್ರೆ, ಬುಕ್ಸ್ ಏನೋ ಬಂದಿದೆ. ಗೈಸ್, ನಿಜವಾಗ್ಲು ನಮ್ ಕಾಲೇಜ್ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು, ಯಾರ್ ರೋಡು ಬಿಟ್ಟಿಲ್ಲ. ಈ ರೋಡಲ್ಲ ಚೆನ್ನಾಗ್ ಸುತ್ತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇದ್ದಿದ್ದು. 2 ವರ್ಷ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ಇವಳು ಫಸ್ಟ್ ಇಯರ್ ಫೇಲ್ ಅಂತೆ. ಅಟ್ಲೀಸ್ಟ್ ನಾನು ಫಸ್ಟ್ ಇಯರ್ ಪಾಸ್ ಆದ್ರೂ ಮಾಡಿದೀನಿ. ಫಸ್ಟ್ ಇಯರ್ ಯಾರು ಹೇಳಿದ್ರು ಇಲ್ಲಿ ಒಂದು ಅಂಗಡಿ ಇತ್ತು, ಅಂಗಡಿ ಇಲ್ಲಿ ಇಲ್ಲ ಇದೆ. ಹಾ ಇದೆ, ಚಕ್ಲಿ ಲಿಪ್ಪಟ್ಟು, ಜೆರಾಕ್ಸ್. ಜಾಸ್ತಿ ಜೆರಾಕ್ಸ್ ಇಲ್ಲೇ ತಗೋತಿದ್ದು. ಆಮೇಲೆ ಇನ್ನೊಂದು ಬೇಕ್ರಿ, ಅಪರೂಪಕ್ಕೆ ಯಾವಾಗಲೂ ಚಂಪಾಕಲಿ ತಿಂತಿದ್ದು. ಆಮೇಲೆ ಇಲ್ಲಿ ಬಸ್ ಸ್ಟಾಪ್ ನಮ್ದು, ನಾವು ಇಲ್ಲೇ ಪಿಕ್ ಮಾಡಕ್ ಬರ್ತಿದ್ದು ನಮ್ ಚಿನ್ನಿಮ. ಇವೆಲ್ಲ ಹೇಳ್ತಿಲ್ಲ ನೀವು ಕಡೆ ನಿಜ ನೋಡಿ. ಈ ಬೇಕ್ರಿನೇ ಹಬ್ಬದಿಂದನೂ ಇದೆ, 10 ವರ್ಷ ಆಗೈತೆ. ನಾವು ಓದಿ ಮುಗಿಸಿ 10 ವರ್ಷ ಆಗಿದೆ. 2000 ಸಂತೋಷ ಇತ್ತು ಚೇಂಜ್ ಮಾಡೋರೆ. ಏನೇ ಹೌದಾ? 10 ವರ್ಷದಿಂದನೂ ಚೆನ್ನಾಗಿದೆ ಕಾಲೇಜ್, ಸೇಮ್ ಹಂಗೆ ಇದೆ, ಏನು ಚೇಂಜಸ್. ಕೇಕ್ ತಗೊಳಲ್ವೇನೆ? ಚೇಂಜಸ್ ಏನೂ ಆಗಿಲ್ಲ. ಈ ರೋಡೆಲ್ಲ ಇಲ್ಲೋದ್ರೆ ನಮ್ ಫ್ರೆಂಡ್ಸ್ ಆನಂದ್ ಮನೆ, ಹಿಂಗೋದ್ರೆ ನಮ್ ಫ್ರೆಂಡ್ ಸಂಯುಕ್ತನ್ ಮನೆ, ಹಿಂಗೋದ್ರೆ ಏನೋಪ್ಪ ಕಾಲೇಜ್ ಲೈಫೇ ಚಂದ. ಆ PT ಸರ್ ಓಡಿಸ್ಕೊಂಡ್ ಬರೋ ಹೊಡಿಯಕ್ ನಮಗೆ. ಇಲ್ಲಿ ನೋಡೋದ್ರೆ ಅಲ್ಲಿ ನೋಡೋಗ್ತಿದ್ದೆ ನಾನು, ಪಾಪ. ಅದೇ ನಮ್ ಪ್ರಿನ್ಸಿಪಲ್ ಹೇಳ್ತಿದ್ರು, ನೀನ್ ಬಿಡಮ್ಮ ಸೈಲೆಂಟು, ಇವಳನ್ನ ಇಳಿದಳಲ್ಲ ಇವಳನ್ನ ಬಜಾರಿ ಅಂತ ಹೇಳ್ತಿದ್ರು. ಫೋಟೋಸ್ ಎಲ್ಲ ಹಾಕಿರ್ತೀನಿ ನೋಡಿ, ಹೆಂಗಿದೀವಿ ಅಂತ ಕಮೆಂಟ್. ಅಲ್ಲಿಗೆ ಹೋಗಿನೇನ್ ಮಾಡೋದು. ಗೈಸ್, ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ. ಅವಳು ಒಂದು ಕೇಕ್ ಕಟ್ ಮಾಡ್ಸಿರ್ತಾರಲ್ಲ ಅಂತ. ಬರ್ಡೇ ಮಳೆ ಬರ್ತಿದೆ ಗೈಸ್. ಹಾ, ಎಲ್ಗಾದ್ರೂ ಹೋಗ್ಬೇಕಾದ್ರೆ ಮಳೆ ಬರುತ್ತೆ. ಇದು ಯಾವ ಐತೆ ಅಂತ ಗೊತ್ತಾ ನಿಮ್ಗೆ? ಹರಿಶ್ಚಂದ್ರ ಘಾಟ್, ಶ್ರೀರಾಮ್ಪುರಂ. ಅಲ್ಲಿಂದ ಬಸ್ ಹತ್ಕೊಂಡು ಇಲ್ಲಿಗೆ ಕಾಲೇಜಿಗೆ ಬರ್ತಿದ್ದೋ, ಮತ್ತೆ ಇಲ್ಲಿಂದ ಬಸ್ ಹತ್ಕೊಂಡು ಮನೆಗೆ ಹೋಗ್ತಿದ್ದೋ. ಅಯ್ಯೋ ದೇವ್ರೆ, ಮರ ಕಟ್ ಮಾಡ್ತವ್ರ, ರೆಡಿಯೇ ಬೇಗ. ಇವಾಗ ಅಮಾಸಿಗೆ ಬಂದಿದೀವಿ ಕೇಕ್ ತಗೊಳ್ಳೋದಕ್ಕೆ. ಯಾಕೆ ತಗೊಳ್ತೀಯ? ಸ್ನ್ಯಾಪ್ ಹುಚ್ಚು. ನಾನು ಸ್ನ್ಯಾಪ್ ಎಲ್ಲ ಯೂಸ್ ಮಾಡಲ್ಲಪ್ಪ, ಇಷ್ಟೇ ಇದೆ. ನಾನು ಚಿಕ್ಕ ಹುಡುಗಿ, ಅದಕ್ಕೆ ಹೇಳೆ. ಅದಕ್ಕೆ ನಿಂಗೆ ಹೇಳ್ತಿದ್ದೀನಿ ಸುಮ್ಮನೆ ಡೌನ್ಲೋಡ್ ತಗೊಂಡ್ಬಿಡು ಅಂತ. ಇದು ಚೆನ್ನಾಗಿದೆ ಆಕ್ಚುಲಿ. ಸರ್ ಇದೆಷ್ಟು? ಥ್ಯಾಂಕ್ ಯು. ಎನಿವೇ ಥ್ಯಾಂಕ್ ಯು ಅಪ್ಪ. ಅದು ತನು ಬಂದ್ ಕೊಡ್ತಾವಳೆ ಅಂದ್ರೆ ನನ್ಗೆ ಅದೇ ಕೇಕ್ ಕಣೆ, 700. ತಿನ್ನು ಫಸ್ಟ್ ನೀನ್ ತಿನ್ನು. ನಾನು ತಿನ್ಬಾರ್ದೆ. ಸ್ವಲ್ಪ ತಿನ್ನು ಗೈಸ್. ಇವಾಗ ನಾವು ಕೇಕ್ ಮೇಲೆ ಏನಂತ ಹಾಕಿಸ್ತಾ ಇದೀವಿ ಗೊತ್ತಾ? ಇವಳು ಹೇಳಿದ್ದು, ನಾನು ಹೇಳಿಲ್ಲ ಆಂಟಿ ಅಂತ ಹಾಕಿಸ್ತಾ ಇದೀವಿ ಅಂತ. ತೋರಿಸಿ. ಪಾಪ, ನಾವ್ ಇದನ್ನ ತಗೊಳ್ಳೋಣ ಅನ್ಕೊಂಡು. ಇದ್ಯಾಕೆ ನಡ್ಕೊಂಡು ಅದೇನ್ ದೊಡ್ಡದ್ ಕಣ, ಬೇರೆ ಬಾಣ್ತಿದ್ದೇನಾ ತಿಂದ್ರೆ ನಾವಿಬ್ರೆ ತಿನ್ಕೋಬೇಕು. ನಾವ್ ಇದನ್ನ ಆಕ್ಚುಲಿ ನಾನು ಇದನ್ನ ತಗೊಂಡು ಅವ್ರ ಯಜಮಾನ್ರು ಇದಾರಂತೆ, ಪಾಪ ನಮ್ಮ ಮರ್ಯಾದೆ ಪ್ರಶ್ನೆ, ಅದಕ್ಕೆ ಅದೊಂದ್ ಸ್ವಲ್ಪ ದೊಡ್ಡ ತಗೊಳ್ಳೋಣ ಅಂತ ತಗೋತಿರೋದು. ನಮ್ಗೆ ಇದೆಲ್ಲ ಇಷ್ಟನೇ ಆಗಿಲ್ಲ ಕಣೆ. ಚಿಕನ್ನು ಮಟನ್ನು ಇಷ್ಟ, ಬೇಕಾದ್ರೆ ನೋಡು ಇದ್ರಲ್ಲಿ ಏನಾದ್ರು ತಿನ್ಬಿಡೋಣ. ಇದಿಷ್ಟ, ಹೆಸರುಗಳ ಇಷ್ಟ ಅಷ್ಟೇ.
ಇದು ಯಾವ ಚೌಚ ಅಷ್ಟು ಕೇಕ್ ನೋಡಿ ಯಾಕೆ ಅದ್ರಲ್ಲಿ ರೆಕಾರ್ಡ್ ಆಗಿ Guys, ನಾನಲ್ಲ ಇವಳೇ ಹೇಳಿದ್ದು ಹಾಕ್ಸ್ಕೊ ಆಂಟಿ ಅಂತ ಹೇಳ್ದವ್ರ ಬಾಯಿಗೆ ಕೊಟ್ಟಾಯ್ತು ಬಾರೆ ಆಗ್ಲೇ ಕೊಟ್ಟು ಪ್ರೇ ಮಾಡೈತೆ ಏನು ಸ್ಪಾರ್ಕಲ್ ಒಂದ್ ಕ್ಯಾನ್ವಾಸ್ ಸಾಕಾಗಿತ್ತು ಸ್ಪಾರ್ಕಲ್ ಎಲ್ಲ ಬೇಡವಾಗಿತ್ತಲ್ವ ಗೈಸ್ ಮಳೆ ಬರ್ತೈತೆ ನೋಡಿ ಇದು ಪಾರ್ಕ್ ನಮ್ಗೆ ಏನಾರ ಬಂಕ್ ಹಾಕಿದ್ರೆ ಇಲ್ಲಿ ಬಂದು ಚೊಸೆ ತಿನ್ಕೊಂಡು ಚುಂಬರಿ ಸ್ಪಾರ್ಕಲ್ ತೆಗ್ಬಿಟ್ಟು ಒಂದ್ ಕ್ಯಾಂಡಲ್ ಇಸ್ಕೊಬಿಡ ಯಾಕೆ ಸ್ಪಾರ್ಕಲ್ ವೇಸ್ಟ್ ಕಡೆ ಏನ್ ಆಗಲ್ಲ ಬಿಡು ತಗೊಂಡಿದ್ದೆ ತಾನೆ ತಗೊಂಡಿದ್ದೆ ತಾನೆ ಅವಳು ಹಚ್ಚಿಲ್ಲ ಅಂದ್ರೆ ಅವಳು ಮೂಗುದ ಮೇಲೆ ಗೈಸ್ ನೋಡಿ ಚಿನ್ನ ಬ್ರಾಸ್ಲೆಟ್ ತಗೊಂಡಿದ್ದಾರೆ ಈ ಚಿನ್ನದಲ್ಲ ಒಂದ್ ನಿಮಿಷ ತೋರ್ಸು ಹಿಂಗ್ ತೋರ್ಸು ಈ ಜಾನನ್ ಮಗ ಚಿನ್ನದ ಆಯ್ತು ಬಿಡು ಸೇಟ್ ಅಂಗಡಿಗೆ ಹೋಗೋಣ ಅವ್ಳೇನಾದ್ರು ಚಿನ್ನ ಇದು ಚಿನ್ನದೆ ಚಿನ್ನ ಗೈಸ್ ನಾವ್ ನೋಡಿ ಗೈಸ್ ಬಡೂರು ಒಂದೇ ಒಂದ್ ಚೈನ್ ಹಾಕೊಂಡಿದೀವಿ ಬಡ್ಡಿ ಬಿಡ್ತಾರೆ ಅವ್ರ ಗಂಡ ಬಾ ನಿಲ್ತು ಎಲ್ಲ ನಿಂತು ನಿಲ್ತು ಬಾರೆ ಇದ್ರಲ್ಲಿ ಹಣ್ಣಿತ್ತು ಕಡೆ ಯಾರೋ ತಿಂದ್ಬಿಟ್ಟಿದ್ದಾರೆ ಅವ್ಳು ತೊಡೆ ನೋಡಿ ನನ್ಗೆ ಅಪ್ಪು ಮೈ ತೊಡೆ ಇದ್ದಂಗಿದೆ ಆನೆ ತೊಡೆ ಮಧು ಲಾಗ್ಸ್ ನೋಡ್ತಾ ಇದ್ವಿ ಎಲ್ಲೇ ಹೋಗ್ಲಿಲ್ಲ ಮಧು ಕೂಡ ಲಾಗ್ ನೋಡ್ತಿದ್ದು ವಿಡಿಯೋ ಮಾಡ್ಕೊಡಲ್ಲ ಇಲ್ಲ ಕ್ಯಾಮ್ರಾ ತರಿಸಿದೀನಿ ಅಲ್ಲಿ ಹಂಗಲ್ಲ ನಾರ್ಮಲ್ ನಾವು ವಿಡಿಯೋಗಳು ನೋಡ್ತೀವಲ್ಲ ಸೇಮ್ ಹಿಂಗೆ ಮಾಡ್ಕೊಳ್ಳೋದು ಆಮೇಲೆ ಎಡಿಟ್ಗೆ ಹೋಗಿ ಎಡಿಟ್ ಮಾಡ್ತೀವಿ ನೋಡಿ ಈಗ ಆ ಮಗು ಕಣ್ಣಿಗೆ ಕಣ್ಕಪ್ಪ ಕೊಟ್ಟಿದ್ದಲ್ಲ ಕಣ್ಕಪ್ಪ ಹಾಕಕ್ ಬರ್ತಿಲ್ಲ ಆ ಮಗು ಕಣ್ಣಿಗೆ ಕಣ್ಕಪ್ಪ ಹಾಕಿ ನೋಡಲ್ಲಿ ಹೆಂಗ್ ಆಗ್ತೈತೆ ಫೈನಲಿ ಇವಾಗ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಇವಾಗ ನಾವು ಮಲ್ಲೇಶ್ವರಕ್ಕೆ ಹೋಗ್ತಾ ಇದ್ದೀವಿ KC ಜನರಲ್ ಹಾಸ್ಪಿಟಲ್ ಹತ್ರ ಇದ್ದೀವಿ ನಮ್ ಫ್ರೆಂಡ್ ಏನ್ ಸಖತ್ತಾಗಿ ಗಾಡಿ ಓಡಿಸ್ತಾಳೆ ಗೊತ್ತಾ ಮುಂದಿನ ಆಟೋ ಬರ್ತೈತೆ ಕಣೆ ತೇಜು ನೀನ್ ಎಷ್ಟು ವರ್ಷದಿಂದ ಓಡಿಸ್ತಾ ಇದೀಯಾ ಒಂದು 10ನೇ ಕ್ಲಾಸಿಂದಾನು ಓಡಿಸ್ತೇನೆ 10ನೇ ಕ್ಲಾಸಿಂದ ಓ ಇವಾಗ ಮಲ್ಲೇಶ್ವರಂ ಅಲ್ಲಿ ಏನು ಇಲ್ವಂತೆ ನನ್ ಫ್ರೆಂಡ್ ಹೇಳಿದಾಳೆ ಬಟ್ ನನ್ಗೆ ಕ್ಯೂರಿಯಾಸಿಟಿ ಇದೆ ಇದೆಯೋ ಇಲ್ವೋ ಅಂತ ಹೋಗ್ತಾ ಇದ್ವಿ ಮಲ್ಲೇಶ್ವರಂ ಒಳ್ಳೆ ಚೆನ್ನಾಗಿ ಪೀಸ್ ಆಗೈತಲ್ಲ ಫುಲ್ಲು ಮರ ಚೆನ್ನಾಗೈತೆ ಆಕ್ಚುಲಿ ಇಲ್ಲೆಲ್ಲ ಹಾಕಿ ಹೋಗ್ತಾನೆ ಇಲ್ಲೊಬ್ಬ ಸ್ನ್ಯಾಪ್ ಅಂತಾಳೆ ಗೈಸ್ ಇಲ್ಲೆಲ್ಲ ಏನು ಹಾಕೇ ಇಲ್ಲ ಮುಂಚೆ ಆಗಿದ್ರೆ ಫುಲ್ ಹಾಕಿ ಹೋಗ್ತಾನೆ ಇಲ್ಲಿ ನೋಡು ಇದು ತಗೊಳ್ಳ ಚೆನ್ನಾಗಿದೆ ಒಳ್ಳೆ ತಗೊಳ್ಳ ಇದು ಲೆಫ್ಟ್ ಸೈಡ್ ಇದು ಚೆನ್ನಾಗಿದೆ ಸಾಕಿಲ್ಲ ಮಲ್ಲೇಶ್ವರಂ ಎಷ್ಟು ಪೀಸ್ ಆಗಿದೆ ನೋಡಿ ಜನನೇ ಇಲ್ಲ ಮುಂಚೆ ಇಲ್ಲೆಲ್ಲ ಕಾಲಿಡಕ್ ಆಗ್ತಿರ್ಲಿಲ್ಲ ಮುಂಚೆ ಇಲ್ಲ ಇಲ್ಲಿ ಕಾಲಿಡಕ್ ಆಗ್ತಿರ್ಲಿಲ್ಲ ತೇಜುವಾಗ ನೋಡು ಎಷ್ಟು ಆರಾಮಾಗಿದೆ ಮಲ್ಲೇಶ್ವರಂ ಆದ್ರೂ ಬಿಡಲ್ಲ ಹುಡುಗಿರ್ ನೋಡಿ ಗುಂಪೆ ಶೋರೂಮ್ ಓಪನ್ ಫುಲ್ ಖಾಲಿ ಮಲ್ಲೇಶ್ವರಂ ನೋಡಿ ಚೆನ್ನಾನೇ ಇಲ್ಲ ಮೊಬೈಲ್ ಪೌಚು ಮತ್ತೆ ಡ್ರೆಸ್ ತಗೊಂಡೆ ಅಲ್ಲಿ ಏನು ಇಷ್ಟ ಆಗಲಿಲ್ಲ ಗೋಲ್ಗಪ್ಪ ತಿನ್ನೋದು ಗೈಸ್ ನೋಡಿ ಇವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದೀವಿ ಏನು ತಗೊಂಡಿಲ್ಲ ಒಂದ್ ಡ್ರೆಸ್ ಬಿಟ್ರೆ ಒಂದ್ ಡ್ರೆಸ್ಸು ಮೊಬೈಲ್ ಪೌಚು ಇಷ್ಟೇ ಏನು ಹಾಕೇ ಇಲ್ಲ ತಗೊಳಕಲ್ಲಿ ಇವಾಗ ಹೋಗ್ತಾ ನಿಧಾನ ಕಣೆ ಹಂಸೈತೆ ಹಂಸ ನೋಡಲ್ಲ ಏನ್ ನೋಡಲ್ಲ ಸುಮ್ನೆ ಎಗಸ್ತಾ ಇರ್ತಾಳೆ ಏನು ನೋಡಲ್ಲ ಇವಾಗ ಮನೆಗೆ ಏನು ಇಲ್ಲ ಗೈಸ್ ತಗೊಳಕ್ಕೆ ಏನು ಚೆನ್ನಾಗಿಲ್ಲ ಅಲ್ಲಿ ಬಟ್ಟೆ
ಮುಂಚೆ ಆದ್ರೆ ವೆರೈಟಿ ಎಲ್ಲ ಹಾಕ್ತಿದ್ರು, ಇವಾಗ ಯಾರು ಹಾಕ್ತಾನೆ ಇಲ್ಲ, ಸ್ವಲ್ಪ ಜನ ಅಷ್ಟೇ ಅಲ್ವೇನೆ. ಸೊ ಆ ವಿಡಿಯೋ ಎಂಡ್ ಮಾಡೋದನ್ನ ಮರ್ತೋಗಿದ್ದೆ. ಇವಾಗ ಊಟ ಆದಮೇಲೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆನ್ನೆ ಲಾಗು ಮತ್ತು ಇವತ್ತಿನ ಲಾಗ್ ಎರಡು ಸೇರಿ ಒಂದೇ ಲಾಗ್ ಮಾಡ್ತಾ ಇದ್ದೀನಿ. ನೆನ್ನೆ ನಾನು ಲಾಗ್ನ ಎಂಡ್ ಮಾಡೋದು ಮರ್ತೋದೆ, ಮತ್ತು ಇವಾಗಲೂ ಎಂಡ್ ಮಾಡೋದನ್ನ ಮರ್ತೋದೆ. ಸೊ ನನ್ನ ಫ್ರೆಂಡ್ ಬರ್ತ್ಡೇ ಇತ್ತು, ಮಲ್ಲೇಶ್ವರಂಗೆ ಹೋಗಿದ್ದು. ಆಮೇಲೆ ನೆನ್ನೆ ಬಂಡಿ ಮಕ್ಕಳಮ್ಮಗೆಲ್ಲ ಹೋಗಿದ್ದು. ಆ ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು, ಸೊ ಅಪ್ಲೋಡ್ ಮಾಡಲಿಲ್ಲ. ಇವಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೋಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ. ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕಂದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ತನ್ನ ಕೂಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಾನು ಮಿಸ್ ಮಾಡ್ಕೊತೀನಿ. ಬಾಯ್, ಲವ್ ಯು ಆಲ್.